ಇನ್ನು ಟಿಬಿ ಡ್ಯಾಂನಿಂದ 8 ಟಿಎಂಸಿ ನೀರು ಪೋಲು ಮಧ್ಯರಾತ್ರಿಯಿಂದ ನದಿಗೆ ಹರಿತಲೇ ಇದೆ ಅಪಾರ ಪ್ರಮಾಣದ ನೀರು. ಈವರೆಗೆ 8 ಟಿಎಂಸಿ ನೀರು ತುಂಗಭದ್ರಾ ನದಿಗೆ ಹರಿದಿದೆ, ಪೋಲಾಗ್ತಾ ಇದೆ. ಡ್ಯಾಂನಿಂದ ನದಿಗೆ ಹರಿದು ಹೋಗಿರುವಂತ 8 ಟಿಎಂಸಿ ನೀರು. ಸೊ ಡ್ಯಾಂನಿಂದ 1 ಲಕ್ಷ ಕ್ಯೂಸೆಕ್ ನೀರು ತುಂಗಭದ್ರಾ ನದಿಗೆ ಬಿಡಲಾಗಿದೆ. ಇನ್ನೂ ಸುಮಾರು 50 ಟಿಎಂಸಿ ಅಧಿಕ ನೀರು ಹೊರಬಿಡಬೇಕಾಗಿದೆ. ಇಲ್ಲದೆ ಹೋದರೆ ಆ ಕ್ರಸ್ಟ್ ಗೇಟನ್ನು ಏನು ಚೈನ್ ಲಿಂಕ್ ಕಟ್ ಆಗಿದೆ ಅದನ್ನು ಕ್ಲಿಯರ್ ಮಾಡೋಕ್ಕಾಗಲ್ಲ. ಈಗಾಗಲೇ ಹೊಸ ಗೇಟನ್ನು ಆರ್ಡರ್ ಮಾಡಿದಾರಂತೆ ಮುಂಬೈ ಮೂಲದ ಕಂಪ್ನಿಗೆ. ಸೊ ನೋಡಿ, ನೀವಲ್ಲಿ ಗಮನಿಸ್ಬೋದು, ಕಂಪ್ಲೀಟಾಗಿ ಬೇರೆಲ್ಲ ಗೇಟ್ಗಳು ಕೂಡ ಶುಭ್ರವಾಗಿ ಬಿಳಿ ಬಣ್ಣದಲ್ಲಿ ಕಾಣ್ತಾ ಇದೆ. ಒಂದು ಗೇಟ್ ಯಾವುದು ನೀರು ಹೆಚ್ಚಾಗಿ ಹರಿತಿದೆ ಅದು ಚೈನ್ ಕಟ್ ಆಗಿರುವಂಥ ಗೇಟ್. ಜೊತೆಗೆ ಅದೊಂದು ಗೇಟ್ ಮಾತ್ರ ಅಲ್ಲ, ಉಳಿದಂಥ ಗೇಟ್ಗಳ ಪರಿಸ್ಥಿತಿನೂ ಹೇಗಿದೆಯೋ ಗೊತ್ತಿಲ್ಲ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಒಂದು ಡ್ಯಾಮ್ನ ನಿರ್ವಹಣೆಗೆ, ಮ್ಯಾನೇಜ್ಮೆಂಟಿಗೆ. ಆದರೆ ಆ ಹಣ ಎಕ್ಸಾಕ್ಟ್ಲಿ ಡ್ಯಾಮ್ಗೆ ಖರ್ಚಾಗುತ್ತೋ ಅಥವಾ ಬೇರೆನಾದರೂ ಅಣೆಕಟ್ಟಿಗೆ ಸೇರುತ್ತೋ ಗೊತ್ತಿಲ್ಲ. 1 ಲಕ್ಷ ಕ್ಯೂಸೆಕ್ ನೀರು ತುಂಗಭದ್ರಾ ನದಿಗೆ ಬಿಡಲಾಗಿದೆ. ಇನ್ನು 50 ಟಿಎಂಸಿಗೂ ಅಧಿಕ ನೀರು ಹೊರಬಿಡಬೇಕಾಗಿದೆ. ಇನ್ನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜನನಾಯಕರು ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಡ್ಯಾಮ್ಗೆ ಹೊರಟಿದ್ದೀವಿ, ನಮ್ಮ ಅಧಿಕಾರಿಗಳ ತಂಡ ಎಲ್ಲ ಸೇರಿ. ನಿನ್ನೆ ಭಾಳ ಯಾವತ್ತೂ ಆಗಿರಲಿಲ್ಲ. 19ನೇ ಗೇಟು ಚೈನ್ ಲಿಂಕು ಕಟ್ಟಾಗಿದೆ. ಕಟ್ಟಾಗಿ ನೀರು ಭಾಳ ರಭಸವಾಗಿ ಹೋಗ್ತಾ ಇದೆ. ಸೊ ಆಗಲೇ ತುಂಗಭದ್ರಾ ಡ್ಯಾಮು ಅದು ನಮ್ಮ ಮ್ಯಾನೇಜ್ಮೆಂಟು ತುಂಗಭದ್ರಾ ಬೋರ್ಡ್ಗೆ ಅದು ಸಂಬಂಧಪಟ್ಟಂತ ಸೇರ್ತದೆ. ಸೊ ಈಗ ನಮಗೆ 1 ರಿಂದ 16 ನಮ್ಮ ಮೇಂಟೆನೆನ್ಸು CWC ಬಿಲಾಂಗ್ ಟು ತುಂಗಭದ್ರಾ ಬೋರ್ಡು, 17 ರಿಂದ 32ವರೆಗೂ ಕರ್ನಾಟಕದ್ದು. ಇದು ಇವತ್ತಿನ ಒಂದು ಅನಾಹುತ ಏನಿದೆ, ಇವತ್ತು ಯಾವೊಂದು ಹಳೆಯ ಕಾಲದಲ್ಲೇ ಕಟ್ಟಿರ್ತಕ್ಕಂಥ ಜಲಾಶಯಗಳು, ಅಂಥ ಜಲಾಶಯದಲ್ಲಿ ಇವತ್ತು ಸೇಫ್ಟಿ ಲಾಕ್ ಗೇಟ್ಗಳೇನಿರಬೇಕು, ಆ ಒಂದು ಗೇಟ್ಗಳು ನಿರ್ಮಾಣ ಆಗ್ತಕ್ಕಂಥದ್ದು ಅನಿವಾರ್ಯ. ಇದು KRSನಲ್ಲೂ ಇಲ್ಲ, ತುಂಗಭದ್ರಾ ಡ್ಯಾಮ್ನಲ್ಲೂ ಇಲ್ಲ. ಅದು ಇವತ್ತಿನ ಒಂದು ಅನಾಹುತದಿಂದ ಬಹುಶಃ ಮುಂದಿನ ದಿನಗಳಲ್ಲಿ ಅದನ್ನು ತಕ್ಷಣ ಕ್ರಮ ತೆಗೆದುಕೊಳ್ಳೋದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಈಗಾಗಲೇ ನಾರಾಯಣಪುರ ಡ್ಯಾಮ್ನಲ್ಲಿ ಅಲಮಟ್ಟಿ ಸ್ವತಂತ್ರ ಪೂರ್ವದಲ್ಲಿ ನಿರ್ಮಾಣ ಆಗಿರುವಂಥ ಒಂದು ಡ್ಯಾಮು ಕಾಲಕ್ಕೆ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಒಂದು ಕಡೆ ಹೂಳು ತುಂಬಿರುವಂಥದ್ದು ಭಾಳ ದೊಡ್ಡ ಸಮಸ್ಯೆ ಇದೆ. ಅದಕ್ಕಾಗಿ ಈಗಾಗಲೇ ಸಮಾನಾಂತರವಾದ ಒಂದು ಡ್ಯಾಮನ್ನು ಕಟ್ಟಬೇಕು ಅಂತ DPR ಗೇಟು ಎಲ್ಲಿಯೂ ಇಲ್ಲ, ಅಡ್ರೆಸ್ಸನೇ ಇಲ್ಲ. 19ನೇ ಗೇಟು ಅಡ್ರೆಸ್ಸನೇ ಇಲ್ಲ. ಇನ್ನು ಉಳಿದಂಥ ಗೇಟು ನೋಡಿದಾಗ ಕೂಡ ಕ್ರ್ಯಾಕ್ಗಳು ಇವನ್ನೆಲ್ಲವನ್ನೂ ನೋಡಿದಾಗ ಜವಾಬ್ದಾರಿ ಇರ್ತಕ್ಕಂಥ ಆಡಳಿತ ಎಲ್ಲಿ ಹೋಗಿತ್ತು ಅನ್ನೋದು ಪ್ರಶ್ನೆ ಬರ್ತೀವಿ. ಇವಾಗ ಸುಮಾರು ಈ ಕರ್ನಾಟಕದ 10 ಲಕ್ಷ ಎಕರೆ ಭೂಮಿ ರೈತರು ಇದನ್ನು ನಂಬಿಕೊಂಡಾರ. ಆಂಧ್ರದ 6 ಲಕ್ಷ ಎಕರೆ ರೈತರು ಇದನ್ನು ನಂಬಿಕೊಂಡಾರ. ಆದ್ರೆ